ಕಾಂಪೌಂಡ್ ಮಾಡಬೇಕು. ಎಷ್ಟು ಜಾಗ ಇದೆ? ಟೋಟಲಿ 15 acres. So from that boundary, warehouse, ಇಲ್ಲಿಂದ ಸೊ ಅಷ್ಟು ಕಾಂಪೌಂಡ್ ಮಾಡೋಕ್ಕೆ ಜಾಸ್ತಿ ಆಗುತ್ತೆ. Sir, this thing was two-phase plan, sir. ಪಕ್ಕದಲ್ಲಿ ಜಿಲ್ಲಾ ಪಂಚಾಯತ್ ಆಫೀಸ್ ಕಾಂಪ್ಲೆಕ್ಸ್ ಆಲ್ಸೋ ಬರಬೇಕು ಅಂತ ಮಾಡಿದ್ದಾರೆ ಸರ್. ಅದು ಫೇಸ್ 2 ಆ್ಯಂಡ್ ಫೇಸ್ 3. ಇವಾಗ ಫೇಸ್ 1 ಅಲ್ಲಿ ಓನ್ಲಿ DC ಆ್ಯಂಡ್ DC ರಿಲೇಟೆಡ್ ಆಫೀಸಸ್. ಆರ್ ನೌ ಮೋರ್ ದೆನ್ ದ ಕಾಂಪೌಂಡ್ ಸರ್. ಮೇನ್ ದಿಸ್ ಬಿಕಾಸ್ ಇಲ್ಲಿ ಇಂಟರ್ನಲ್ ರೋಡ್ಸ್ ಆ್ಯಂಡ್ ವಾಟರ್ ಲೋಗಿಂಗ್ ಅವಾಯ್ಡ್ ಮಾಡೋಕ್ಕೆ ಅದೊಂದು ಡ್ರೈನ್. ದಿಸ್ ಇಸ್ ದ ಡ್ರೈನ್ ದಟ್ ಗೋಸ್ ಇನ್ ಫ್ರಂಟ್ ಸರ್. ಸೊ ಇಷ್ಟನ್ನ ನಾವು ತಗೊಂಡು ವಿತ್ ಫರ್ನಿಶಿಂಗ್ ಸೊ ದಟ್ ವಿ ಕ್ಯಾನ್ ಮೂವ್ ಇನ್ ಆ್ಯಂಡ್ ದೆನ್ ವಿ ವಿಲ್ ಸಿ ವಾಟ್ ಟು ಡೂ ಅಂತ ಸರ್. But original estimate, this was the actual estimate, and they have almost completed it as per the estimate. ಹೌಸಿಂಗ್ ಬೋರ್ಡ್ ಏನಾ? KHB. Yes. ಸೊ ಒಳಗಡೆ ಏನು ನೋಡೋದೇನಿಲ್ಲ. ಒಳಗಡೆ it's completed. ಲೆವೆಲ್ Sir? ಅಲ್ಲ ಈ ಫ್ಲೋರಲ್ಲಿ ಅದರ್ ಆಫೀಸಸ್. ದಿಸ್ ಸೈಡ್ ಇಸ್ ದ ಮೇನ್. Designed decently.
ಡೈಲಿ ಫೆನ್ಸಿಂಗ್ ಇಂಟರ್ನಲ್ ಅಲ್ಟಿಮೇಟ್ಲಿ ಫೈನಲ್ ಆಗಿ ನೀವು ಎಕ್ಸ್ಟರ್ನಲ್ ಫೆನ್ಸಿಂಗ್ ಆಗುತ್ತೆ. ಸದ್ಯಕ್ಕೆ ನಿಮ್ಮ ಪ್ರಿಮಿಸಸ್ ಇದರ ಡ್ರಿಲ್ ಅಲ್ಲಾದರೂ ಮಾಡಬೇಕು, ಇಲ್ಲ ಅಂದರೆ and road One round, yes. Not for the sir, only for this building, so that any vehicle can sit. ಬೇರೆ ಇನ್ನೇನೇನು ಇದೆ? Basic furniture around 80 lakhs. ಅಲ್ಲಿಂದ ಫರ್ನಿಚರ್ ಇರುತ್ತಲ್ಲ ಅವ್ರ ಆಫೀಸ್ ಎಲ್ಲ ಇಲ್ಲಿಗೆ ಬೆಳೆನೇ ಇಟ್ಟಿಲ್ಲ ಸರ್. ಏನು ಅನ್ಯಾಯ ಸರ್, ದಯವಿಟ್ಟು ನಿಲ್ಲಿಸಿದೆ. ನಾನು ಗೊಬ್ಬನಿಗೆಲ್ಲ ಸಾವಿರಾರು ಜನಕ್ಕೆ ಬರ್ತಾ ಇದೆ. ಆ್ಯಂಡ್ ಹೇಳಿದ್ರಂತೆ ರೆವಿನ್ಯೂ ಆಫೀಸರ್ಸಿಗೆ, ಬ್ಲಾಕ್ ಮಾಡ್ರಪ್ಪ ಅಂದರೆ ಸರ್ ಯಾರಿಗನ್ನ ನೀವೇ ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ. ಇಷ್ಟು ದಿವಸ ಎಷ್ಟು ಮಾಡಿದ್ದೀನಿ ಬಂದು ಹೇಳಿದ್ರು ಬೆಳಿಗ್ಗೆ, ಸರ್ ಇದೆಲ್ಲ ಅನ್ಯಾಯ ಬ್ಲಾಕ್ ಮಾಡಿ ಇದು ಪ್ರೈವೇಟ್ ಸ್ವಲ್ಪ ಸರ್ಫೇಸ್ ಕೆಲಸ ಆದ ತಕ್ಷಣ ಈಗ ಇಮಿಡಿಯೇಟ್ಲಿ ಫಾರೆಸ್ಟ್ ಅವ್ರಿಗೆ ಕರೆದು ಇಮಿಡಿಯೇಟ್ ಮಾಡಿಸಿ ನೀಮ್ ಒಂದು ಹಾಕಿ ಯಾವುದೂ ಆಗೋದಿಲ್ಲ. ಲೋಕಲ್ ವೆರೈಟಿ ನೀಮ್ ಒಂದೇ, ಬಟ್ ಮಾಡಿಬಿಡಿ. ಇಲ್ಲ ಅಂದರೆ ಇಟ್ ಲುಕ್ಸ್ ರಿಯಲಿ ಲ್ಯಾಂಡ್ಸ್ಕೇಪಿಂಗ್ ಇದೆಯಾ ಸರ್ ಅದರಲ್ಲಿ? ಆಮೇಲೆ ಮರ ಗಿಡ ಹಾಕ್ಬಿಡಿ. ಈಗ ದಟ್ ಇಸ್ ದ ಓನ್ಲಿ ಥಿಂಗ್. ಇದರ ಲುಕ್ ಚೇಂಜ್ ಆಗಬೇಕು ಅಂದರೆ ಗಿಡ ಸ್ವಲ್ಪ ಟಾಲ್ ವೆರೈಟೀಸ್ ಎಲ್ಲಿದೆ ಬೇವುದು ತರಿಸ್ಬಿಟ್ಟು ಸಮ್ಮರಲ್ಲೇ ಆದರೂ ಪರವಾಗಿಲ್ಲ, ಜವಾಬ್ದಾರಿ ಕೊಟ್ಟು ಹಾಕ್ಸ್ಬಿಡಿ. ಆ್ಯಕ್ಚುಲಿ ಪಾಸ್ ದ ಪ್ಲಾಂಟಿಂಗ್ ಸೀಸನ್ ಮುಗಿದೋಗಿದೆ ಈಗ, ಬಟ್ ನೀವು ಮತ್ತೆ ವೆಯ್ಟ್ ಮಾಡಬೇಕಂದ್ರೆ ಜುಲೈಗೆ ವೆಯ್ಟ್ ಮಾಡಬೇಕು. ಸೊ ಅಷ್ಟೊತ್ತಿಗೆ ಏನಾದರೂ ಮಾಡಿ ಪ್ರೊಟೆಕ್ಟಿವ್ ನೀರು ಕೊಟ್ಟು ರೈಸ್ ಮಾಡೋ ಥರ ಜವಾಬ್ದಾರಿ ಕೊಟ್ಟು, ಇಲ್ಲ ಜಿಲ್ಲಾ ಪಂಚಾಯತ್ ಬರ್ತದೆ ಸರ್, ಹೇಳಿದ್ದೀನಿ ನರೇಗಾ ಮತ್ತೆ DFO ಇಬ್ಬರಿಗೂ ಹೇಳಿದ್ವಿ. ಮಾಡಿಸ್ಬೇಕು ನೀವು, ಫೆಬ್ರವರಿಗೆ ಮಾಡಬೇಕು. ಈಗ